ಈ ರವಳೈನ ಮಗ ಸುರೇಶ ಮದುಗ ಪಟಪಟಿ ಚಡ್ಡಿ ಬೇಕು ಅಂತ ತಗೊಂಡೋದ ದುಡ್ಡು ಕೊಡೋದು ಬೇಡವಾ? ಬಾಬಣ್ಣ ಬಾಬಣ್ಣ ಯಾನಮ್ಮೆ ಪುಟ್ಮಲಿ ಆಚೆ ನೀರು ಹೋಯ್ತಾ ಇದ್ನಾ? ಬರೀ ನೀರ್ ಹಾಕಮ್ಮ ಉಯ್ದೆ ತುಕ್ಕಿ ಇಟ್ಟು ರಂಗೋಲಿನ ಬಿಡತ್ತಾನೆ. ಒತ್ತರಿಯ ಬುಟ್ಟಿ ಅಯ್ಯೋ ದಡ್ಡ ಬೋಟೈತದೆ. ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕಮ್ಮ ಉಯ್ದೆ. ನನ್ ರಂಗೋಲಿ ಮೇಲೆ ನೀರು ಏನಿಲ್ಲ, ಗಿಡಕ್ ನೀರು ಹೋಯ್ತಾ ಇದ್ನಾ? ಹಂಗೆ ಹೇಳು ಮತ್ತೆ. ಆಗ ಗಿಡದ ಸಂದಿಂದ ಏನೋ ಬಂದ್ ಕಚ್ಬಿಡ್ತು. ಅಯ್ಯೋ ಶಿವನೇ, ಉಣ್ಣಿಲ್ಲ ತಿನ್ನಿಲ್ಲ ಅದೇನೋ ಬಂದು ತಲೆಗ್ ಬಡಿತು ಅನ್ನಂಗ ಆಯ್ತಲ್ಲಪ್ಪ. ಅದೇನ್ ಕಚ್ಬಿಡ್ತಮ್ಮೆ? ಗೊತ್ತಿಲ್ಲ ಬಾಬಣ್ಣ, ಔಷಧಿ ಹಚ್ಚಿ. ಬಾಬಣ್ಣ ಬಾಬಣ್ಣ ಆವೆಲ್ಲದೆ ಬಾಬಣ್ಣ ಕಣ್ಣಲ್ಲಿ ಹಾವ. ಹಂಗೆಲ್ಲ ಮಾಡ್ಬೇಡಕ್ಕಮ್ಮೆ, ಭಯ ಆಯ್ತದ. ಬಾಬಣ್ಣ ಕಚ್ಚಿಸ್ಕೊಂಡ್ ನಾನೇ ಸುಮ್ನವ್ನಿ, ನೀವ್ ಯಾಕೆ ಹೆದರ್ಕೊಂಡರಿ? ಬೇಡ ಬೇಡ, ದಂಡಕ್ ಬರ್ಬೇಡ. ಅಯ್ಯೋ ಕೊಂಗಳಿ ಮಲ್ಲಪ್ಪ. ಬಾಬಣ್ಣ 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 ಯಾನಾಯ್ತು ಇವ್ರಿಗೆ? ಯಾಕೆ ಹಿಂಗ್ ಹೊಂಟೋದ್ರು? ಅತ್ಯವ ಗೌಡ್ರ ಯಾಕೆ ಅಡಿಕೆ ಹೊಡೆದ್ರೆ? ಅಣ್ಣಯ್ಯಪ್ಪ, ಈಗ ನೀನೇ ನನ್ನ ಕಾಪಾಡ್ಬೇಕು. ಯಾರಿಂದ ಕಾಪಾಡ್ಬೇಕ್ರಿ? ನನ್ನ ಹೆಂಡ್ರಿಂದ. ಪುಟ್ಟಮಲ್ಲಿ ಅವರೇ, ಇದನ್ನೇ ಮೇಂಟೈನ್ ಮಾಡಿ. ಇವನು ನಿಮ್ಮ ಹತ್ರಕ್ಕೂ ಸುಳಿಬಾರ್ದು, ಹಾಗೆ ನೋಡ್ಕೊಳ್ಳಿ. ಇದೇ ಕಣ್ಣಯ್ಯಪ್ಪ, ಸುಮ್ಮನಾಗ್ಬಿಟ್ರಿ. ಏನಾಯ್ತು ಗೌಡ್ರೆ? ಪುಟ್ಟಮಲ್ಲಿ ಅವ್ರು ಏನಾದ್ರು ಪೊರ್ಕೆ ತಗೊಂಡು ಹೊಡೆದ್ರ? ಸಿಂಹ ಗರ್ಜಿಸಿದ್ರೆ ಕಾಡ್ ನಡಗುತ್ತೆ, ಈ ಗೌಡ ಗರ್ಜಿಸಿದ್ರೆ ನಾಡು ನಡಗುತ್ತೆ. ಅಂತದ್ರಲ್ಲಿ ನನ್ನ ಹೆಂಡ್ರು ನಂಗೆ ಹೊಡೆದಳ. ಹಂಗೇನಾದ್ರು ಮಾಡಿದ್ರೆ ತಿರುಗಿಸ್ ಬಿಡ್ತಾ ಇದ್ದಿ. ಏನಾಯ್ತು? ಹಂಗೆಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಗೌಡ್ರೆ. ಇದು ಒಡೆ ಬಡೆ ವಿಚಾರ ಅಲ್ಲ ಅಣ್ಣಯ್ಯಪ್ಪ. ನನ್ನ ಹೆಂಡ್ರಿಗೆ ಹಾವು ಕಚ್ಚಿಬಿಟ್ಟದೆ. ಓ ಮೈ ಗಾಡ್! ಪುಟ್ಟಮಲ್ಲಿ ಅವರೇ, ಅವಳು ದಂಡಕ್ಕೆ ಹೋಗ್ಬೇಡ, ಅವ ಈಗ ನಾಗಿನಿ ಆಗ್ಬಿಟ್ಟಳೆ. ಹೌದಾ? ಆಗ್ಲಿ, ಆದ್ರೂ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹುಷಾರು, ಅವಳೇನಾದ್ರು ಕಚ್ಚಿಬಿಟ್ರೆ ಒಂದೋಗಿ ಎರಡಾಯ್ತದೆ. ಆಯ್ತು, ಹುಷಾರಾಗಿ ಹೋಗಿ ಬರ್ತೀನಿ. ಯು ಡೋಂಟ್ ವರಿ. ಶಂಕರೇಶ್ವರ, ಅಣ್ಣಯ್ಯಪ್ಪನ ನೀನೇ ಕಾಪಾಡು ತಂದೆ. ಮಧುರವ್ರ ಅಡ್ಬಿದ್ದೆ ಕಣತ್ಯವ್ವ. ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡಿದೆ ಕೂಸು. ನೀವು ಹೇಳ್ದಂಗೆ ಉಪ್ಪಿನಕಾಯಿ ಹಾಕಿನಿ. ರುಚಿಯಾಗಿದ್ದ? ಇನ್ನ ನೋಡಿಲ್ಲ, ಈಗ ನೋಡ್ತಾವ್ನಿ. ಓ, ಅತ್ಯವ್ವ ಎಲ್ಲ ಚೆನ್ನಾಗಿದೆ, ಆದ್ರೆ ಒಂದ್ ಚಿಂಕ್ರ ಖಾರ ಜಾಸ್ತಿ ಆಗ್ಬಿಟ್ಟದೆ. ಖಾರವಾಗಿದ್ರೆ ಚಂದ ಕಕ್ಕೂಸು. ಸಾನೆ ಖಾರ ಆದ್ರೆ ಒಸಿ ನಿಂಬೆ ಹುಳಿ ಬಿಟ್ಕೊಂಡ್ಬಿಡು, ಸರಿ ಹೋಯ್ತದೆ. ಆಯ್ತು ಕಣೆ ಅತ್ಯವ್ವ, ಬಡುತ್ತೀನಿ. ಆಯ್ತು ಕಕ್ಕೂಸು. ಕೊಲೆ ಕೊಲೆ ಕೊಲೆ. ಪಾಪು ಪಾಪು, ಪಾಂಡು ಪುಟ್ಮಲ್ಲಿ ಅಂತ ಕರೀರಿ. ಏನ್ ಮಾಡ್ತಿದ್ದೀರಾ? ಇರಿ ಇರಿ. ಏನಾಗಿದೆ ನಿಮ್ಗೆ? ಯಾಕೆ ಹಿಂಗ್ ಆಡ್ತಿದ್ದೀರಾ? ಅಯ್ಯ, ನನ್ಗೇನಾಗಿದ್ದು? ನಂಗ್ ಚೆನ್ನಾಗಿ ಅವನಿ. ಗೌಡ ಹೇಳಿದ್ ಕರೆಕ್ಟು, ಇವರು ನಿಜವಾಗ್ಲೂ ನಾಗಿಣಿ ಆಗ್ಬಿಟ್ಟಿದ್ದಾರೆ. ಯಾರು ಹೇಳಿದ್ರಿ? ಏನಿಲ್ಲ, ಯಾವ ಕಾಲದಲ್ಲಿ ಚಂದ ಕಂಡನಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ನನಗೆ ಪಕ್ಕದ ಏರಿಯಾದಲ್ಲಿ ಸ್ವಲ್ಪ ಕೆಲಸ ಇದೆ, ನಾನು ಬರಲ್ಲ. ಇರ್ರಿ, ಕಾಪಿ ಕೈಸ್ಕೊಡ್ತೀನಿ, ಕುಡ್ಕೊಂಡು ಹೋಗೋರಿ. ಪರವಾಗಿಲ್ಲ, ಇನ್ನೊಂದು ದಿವಸ ಬರ್ತೀನಿ. ನಾನು ಬರ್ತೀನಿ. ಇದ್ಯಾಕೆ ಕಾಟ್ಲಿ ಸರಿ? ಏನಿಲ್ಲ, ಚೆನ್ನಾಗೇ ಇದ್ದೀನಲ್ಲ, ನಾನು ಬರಲ್ಲ. ಬೈ ಬೈ. ಏನಾದರೂ ಹೇಳ್ಕೊಡಿ, ನಾನು ಮಾತ್ರ ಕರೆಕ್ಷನ್ ಮಾಡಲ್ಲ. ಈ ಚಂದನ್ ಅವ್ರಿಗೆ ಏನಾಯ್ತು?